ಗೈಸ್ ಹೊರಗಡೆ ಇನ್ನೂ ಯಾರು ಸೋರ್ಗಳು ಬಂದಿಲ್ಲ. ನಾವು ಜಲ್ದಿ ಬಂದ್ವಿ ಇವತ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೈಬ್ರರಿ ಓಪನ್ ಇರೋದ ಅನ್ನಿಸ್ತೀನಿ, ಯಾರು ಸೋರ್ಗಳು ಬಂದಿಲ್ಲ. ಎಕ್ಸಾಮ್ ಇಲ್ಲೇ ಇರುತ್ತೆ ಇವತ್ತು. ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಇವತ್ತು ಎರಡನೇ ಪೇಪರ್ ಇದೆ ಕನ್ನಡ. ಸೊ ಇವತ್ತು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಇವತ್ತು ಎರಡನೇ ಪೇಪರ್ ಕನ್ನಡ ಇದೆ ಗೈಸ್. ಕನ್ನಡ ಏನು ಸಿಂಪಲ್ ಇದೆ, ಕನ್ನಡ ವ್ಯಾಕರಣ ಬಗ್ಗೆ ಇದೆ, ಶಬ್ದಮಣಿ ದರ್ಪಣ ಇದೆ. ಈ ಟಾಪಿಕ್ ಬಗ್ಗೆ ಇವತ್ತು ಎಕ್ಸಾಮ್ ಇದೆ. ಎಕ್ಸಾಮ್ ಬರೀಬೇಕು. ನಾಳೆನೇ ಎಕ್ಸಾಮ್ ಇದೆ. ಕಂಟಿನ್ಯೂ ಡೈಲಿ 2 ದಿನ ಎಕ್ಸಾಮ್ ಇದೆ. ಸೊ ಇವಾಗ ನಿಮಗೆ ಫ್ರೆಶ್ ಆಗಿ ಸಿಗ್ತೀನಿ ಗೈಸ್. 5 minutes later. ಗೈಸ್ ಇವಾಗ ಅಷ್ಟೇ ಜಸ್ಟ್ ರೆಡಿ ಆಗಿದ್ದೀನಿ. ಬರ್ರಿ ಇವಾಗ ನಾಶ ಮಾಡಕ್ಕೆ ಹೋಗಮ್ಮ. ಸಚಿನ್ ಬಂದನ ಮಕ್ಕೊಂಡ. ಅವನು ಇವತ್ತು ಎಕ್ಸಾಮ್ ಅದ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ನೋಡ್ರಿ ಹೆಂಗೆ ಹೋಗೋಣ. ಫಸ್ಟ್ ಸೆಮ್ ಇದ್ದಾನೆ, ಅವ್ನು ಎಕ್ಸಾಮ್ ಇದೆ, ಇವತ್ತು ನನ್ನ ಎಕ್ಸಾಮ್ ಇದೆ. ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಇವಾಗ ನಾಶ ಮಾಡಿ ಸಿಗ್ತೀವಿ ಗೈಸ್. ಅಲ್ಲಿ ಹೋಗೋಣ ಗೈಸ್. ಇವಾಗ ಅಷ್ಟೇ ನಾಷ್ಟ ಮಾಡಿದ್ವಿ. ಇವಾಗ ಕಾಲೇಜಿಗೆ ಹೋಗೋಣ. ಸಚಿನ್ ಗಾಡಿ ತಗೋತಾರೆ. ಇದು ನೋಡಿ ಗೈಸ್ ನಮ್ಮ ಹಾಸ್ಟೆಲ್. ಇವಾಗ ಹೋಗೋಣ ಕಾಲೇಜ್ಗೆ. ಬನ್ನಿ ದೇವು ಆ ಬೈಕಲ್ಲಿ ಹೋಗೋಣ ಕಾಲೇಜ್ಗೆ. ಗೈಸ್ ಈಗಷ್ಟೇ ಕಾಲೇಜಿಗೆ ಬಂದೀವಿ. ಸ್ವಲ್ಪ ಜಲ್ದಿನೇ ಬಂದೀವಿ ಇವತ್ತು. ನೋಡಿ ಎಲ್ಲರೂ ಓದ್ತಾ ಇದ್ದಾರೆ ಇಲ್ಲೆಲ್ಲ. ನಾವು ನೋಡೋಣ, ಲೈಬ್ರರಿ ತೆಗೆದ್ರೆ ಅಲ್ಲಿ ಹೋಗೋಣ, ಇಲ್ಲಾಂದರೆ ಎಕ್ಸಾಮ್ ಮುಗಿಸೋದೇ ಸಿಗ್ತೀನಿ ಗೈಸ್ ನಿಮ್ಗೆ ಆಮೇಲೆ. ನೋಡಿದ್ದೆ ನಮ್ಮ ಡಿಗ್ರಿ ಕಾಲೇಜ್ ಸೆಕ್ಷನ್ ಹೋಗ್ತಾ ಇದ್ದಾನೆ ಗೈಸ್. ಹೊರಗಡೆ ಇನ್ನೂ ಯಾರು ಸೋರ್ಗಳು ಬಂದಿಲ್ಲ. ನಾವು ಜಲ್ದಿ ಬಂದೀವಿ ಇವತ್ತು. ಇದೇ ಒಳಗಡೆ ನಮ್ಮ ಕಾಲೇಜ್ ಇರುತ್ತೆ ಒಳಗಡೆ. ಈ ಕಡೆ ಪ್ರಿನ್ಸಿಪಲ್ ಚೇಂಬರ್ ಇದೆ, ಈ ಕಡೆ ನಮ್ಮ ಕ್ಲಾಸ್ ರೂಮು, ಅಲ್ಲಿ ನಮ್ಮ ಕ್ಲಾಸ್ ರೂಮ್ ಇದ್ದಾವೆ. ಬನ್ನಿ. ಲೈಬ್ರರಿ ಓಪನ್ ಇರೋದ ಅನ್ನಿಸ್ತೀನಿ, ಯಾರು ಸೋರ್ಗಳು ಬಂದಿಲ್ಲ. ಎಕ್ಸಾಮ್ ಇಲ್ಲೇ ಇರುತ್ತೆ ಇವತ್ತು. ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. A few moments later. ಗೈಸ್ ಸೆಕೆಂಡ್ನೇ ಪೇಪರ್ ಕಂಪ್ಲೀಟ್ ಐತೆ ಗೈಸ್. ಇವಾಗ ಜಸ್ಟ್ ಪೇಪರ್ ಅಂತ ಸರಿಯಾಗಿ ಹೋಗಿದೆ. ಇವಾಗ ಅಷ್ಟೇ ಬಿಟ್ಟಿದೆ. ಸಚಿನಂದು 1 ಗಂಟೆಗೆ ಬಿಡುತ್ತೆ, ನಮ್ದು 12 ಗಂಟೆಗೆ ಬಿಡುತ್ತೆ. ಸೊ ಇವಾಗ ನಾಗೇಶನ್ ಜೊತೆ ಹೋಗೋಣ. ಇವಾಗ ಹಾಸ್ಟ್ಲಕ್ಕೆ ಹೋಗೋಣ. ಹಾಸ್ಟ್ಲಕ್ಕೆ ಹೋಗಿ ಸಿಗ್ತೀನಂತೆ ಗೈಸ್. ಸಚಿನಂದು ಬೇಸಿಕ್ ಇರೋದ್ರಿಂದ ಅವ್ರು 3 ತಾಸು ಇರುತ್ತೆ, ನಮ್ದು ಎನ್ನಿಕ್ ಇರೋದ್ರಿಂದ 2 ತಾಸು. ಸೊ ಇವಾಗ ಸಚಿನ್ ಆಮ್ಯಾಗ ಬರ್ತಾನೆ, ಅವನ ಹತ್ರ ಬೈಕ್ ಇದೆ. ನಾವು ಇವಾಗ ನಾಗೇಶನ್ ಜೊತೆ ಹೋಗೋಣ. ಹಾಸ್ಟ್ಲಕ್ಕೆ ಹೋಗಿ ಸಿಗ್ತೀನಿ ಗೈಸ್. ಪೇಪರ್ ಅಂತ ಸರಿಯಾಗಿ ಹೋಗಿದೆ. ಮತ್ತು ನಾಳೆ ಒಂದು ಪೇಪರ್ ಇದೆ, ನಾಳೆ ಪೇಪರ್ಗೆ ಪ್ರಿಪೇರ್ ಆಗಬೇಕು. ನಾಳೆ ಹಿಸ್ಟ್ರಿ ಇದೆ. ಸೊ ಇವಾಗ ಹಾಸ್ಟ್ಲಿಗೆ ಹೋಗೋಣ. ಹಾಸ್ಟ್ಲಿಗೆ ಹೋಗಿ ಸಿಗ್ತೀನಿ ನಿಮಗೆ ಗೈಸ್. ಈಗಷ್ಟೇ ಹಾಸ್ಟ್ಲಿಗೆ ಬಂದೆ ಗೈಸ್. ಇವಾಗ ಏನಿಲ್ಲ, ನಾನು ಫ್ಲಿಪ್ಕಾರ್ಟ್ದಾಗ ಒಂದು ಶೂಸ್ ಆರ್ಡರ್ ಮಾಡಿದೆ ಗೈಸ್. ಅದು ಇವತ್ತು ಬಂದಿದೆ ಗೈಸ್. ಇವಾಗ ಅದನ್ನು ಓಪನ್ ಮಾಡೋಣ ಗೈಸ್. ಇವಾಗ ಹಂಗೆ ಮತ್ತೆ ನಾಳೆ ಎಕ್ಸಾಮ್ ಇದೆ. ನಾಳೆ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಆಫ್ ಯುರೋಪ್ 1989 to 1945 ತನಕ. ಇವಾಗ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಶೂಸ್. ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಗೈಸ್. ಇವಾಗ ಶೂಸ್ ಅನ್ಬಾಕ್ಸ್ ಮಾಡೋಣ ಗೈಸ್. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ಗೈಸ್. ನೀವು ನೋಡ್ಬೋದು ಗೈಸ್, ನಮ್ಮ ಅಡ್ರೆಸ್ ಇದೆ ಇಲ್ಲಿ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ ಗೈಸ್. Guys, here guys, running shoes. Guys, ಇವೆ ರನ್ನಿಂಗ್ ಶೂಸ್ ಗೈಸ್. ನಾಳೆಯಿಂದ ರನ್ನಿಂಗ್ ಹೋಗ್ಬೇಕು ಗೈಸ್. ಸ್ವಲ್ಪ ಬಂದಿದೆ ಗೈಸ್ ಇವತ್ತು. ನಾಳೆಯಿಂದ ನಾವು ರನ್ನಿಂಗ್ ಹೋಗೋಣ ಗೈಸ್. ಡೈಲಿ ರನ್ನಿಂಗ್ ಮಾಡೋಣ ಗೈಸ್. ಸ್ವಲ್ಪ ಬಾಡಿ ಫಿಟ್ಟಾಗಿ ಇಟ್ಕೊಳ್ಳೋಣ. ಹೆಲ್ತ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗ್ತಲ್ಲ. ನಾಳೆಯಿಂದ ಡೈಲಿ ರನ್ನಿಂಗ್ ಹೋಗೋಣ. ಮಿಸ್ ಮಾಡಿದೆ ಗೈಸ್. ರನ್ನಿಂಗ್ ಮಾಡೋದ್ಮೇಲೆ ತೋರಿಸ್ತೀನಿ ಗೈಸ್. One eternity later.
ಬಟ್ ಇವಾಗ ಚಹಾ ಕುಡ್ತಾ ಇದ್ದೀನಿ ನೋಡಿ ಗೈಸ್. ಸನ್ಸೆಟ್ ಆಗ ಸೂರ್ಯ ಮುಳುಗ್ತಾ ಇದ್ದಾನೆ ಗೈಸ್. ಮುಂದೆ ನೋಡಿ ಇಲ್ಲಿ ನಮ್ಮ ಹಾಸ್ಟೆಲ್ ಒಳಗಡೆ ಚಹಾ ಮತ್ತು ಬಿಸ್ಕಿಟ್ ತಿಂತಾ ಇದ್ದೀನಿ ಗೈಸ್. ಏನಿಲ್ಲ ನೋಡಿ ಚಿತ್ತಾಪುರ ಕಾಣ್ತಿದೆ ಗೈಸ್. ಈ ಸನ್ಸೆಟ್ಟಲ್ಲಿ ನೋಡಿ ವೆಂಕಟೇಶ್ ನಗರ ಗೈಸ್. ಇದೆಲ್ಲ ಸನ್ಸೆಟ್ ನೋಡಿ ಯಾವ ರೀತಿ ಕಾಣ್ತಾ ಇದೆ ಗೈಸ್. ಪೂರ ಚಿತ್ತಾಪುರ ಗೈಸ್. ನೋಡಿ ನಮ್ಮ ಹಾಸ್ಟೆಲ್ ಮ್ಯಾಗಿಂದ ಯಾವ ರೀತಿ ಕಾಣುತ್ತೆ ಅಂತ. ನಮ್ಮ ಹಾಸ್ಟೆಲಿಂದ ನೋಡಿ ಗೈಸ್ ಚಿತ್ತಾಪುರ ಯಾವ ರೀತಿ ಕಾಣುತ್ತೆ ಅಂತ. ಇಲ್ಲಿ ಕಸರ ಆಫೀಸಿದೆ ನೋಡಿ ಸನ್ಸೆಟ್ ಪಾಯಿಂಟ್ ಗೈಸ್. ಇಲ್ಲಿ ಚಹಾ ಕುಡಿಯೋಣ ಗೈಸ್. ನಾನು ಚಹಾ ಯಾವಾಗಾದ್ರೂ ಕುಡ್ತೀನಿ ಗೈಸ್, ಡೈಲಿ ಕುಡಿಯೋಲ್ಲ. ಗೈಸ್ ನಾಳೆಯಿಂದ ರನ್ನಿಂಗ್ ಹೋಗೋಣ. ನಾಳೆ ಎಕ್ಸಾಮ್ ಇದೆ, ಸೊ ಎಕ್ಸಾಮ್ನ ಪ್ರಿಪೇರ್ ಮಾಡ್ಬೇಕು ಗೈಸ್. ಇವಾಗ ಚಹಾ ಕುಡಿದು ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಣ ಗೈಸ್. ನಾಳೆ ಎಕ್ಸಾಮ್ ಇದೆ ನೋಡಿ ಗೈಸ್. ಇದು ನಮ್ಮ ಹಾಸ್ಟೆಲ್ ಛತ್ತಿದು ಎಲ್ಲ ಬಿಸಿನೀರು ಕಾಯಿಸೋ ಸೋಲಾರ್ ಸೈಡ್ ಇದೆ. ಬಟ್ ಇವೆಲ್ಲ ಯಾವ ರೀತಿ ಹಾಕಿದ್ದಾರೆ ಕುಡಿಯೋ ನೀರಿಗೆ ಸಮಾಧಾನ. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.